ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು 10ನೇ ತರಗತಿಯ ಹೆರಿಡಿಟಿ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ನೋಡ್ತಾ ಹೋಗಿದ್ವಿ. ಇಂಟ್ರೊಡಕ್ಷನ್ ಅಲ್ಲಿ ನಾವು ಫಸ್ಟ್ ಹೆರಿಡಿಟಿ ಅಂದ್ರೆ ಏನಂತ ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಟ್ರೈಟ್ಸ್ ಅಂತ ಬಂತು. ಟ್ರೈಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ ಮತ್ತೆ ಯಾವ್ಯಾವ ಟೈಪ್ಸ್ ಅಂತ ನೋಡ್ತಾ ಹೋಗಿದ್ವಿ. ಅದಾದ್ಮೇಲೆ ಮೆಂಡಲ್ ವರ್ಕ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಮೆಂಡಲ್ ವರ್ಕ್ ಆದ್ಮೇಲೆ 7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಬಂತು. 7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನೋಡ್ತಾ ಹೋದ್ವಿ. ಅದಾದ ನಂತರ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಟರ್ಮ್ಸ್ ಅಂದ್ರೆ ಕೀವರ್ಡ್ಸ್ ಗಳನ್ನ ನಾವು ನೋಡ್ತಾ ಹೋದಿವಿ. ಆದ್ರೆ ಇಂದಿನ ಕ್ಲಾಸ್ ಅಲ್ಲಿ ಮೇಜರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರ್ತಕ್ಕಂಥ ಮಾನೋ ಹೈಬ್ರಿಡ್ ಕ್ಲಾಸ್ ನ ನೋಡ್ತಾ ಹೋಗೋಣ. ನಾವು ಮಾನೋ ಹೈಬ್ರಿಡ್ ಕ್ಲಾಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 3 or 5 marks. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ 3 or 5 marks. ಹಾಗಾದ್ರೆ ಸ್ಟೇಟ್ಮೆಂಟ್ ಏನು? ಮಾನೋ ಹೈಬ್ರಿಡ್ ಸ್ಟೇಟ್ಮೆಂಟ್ ಏನ್ ಬರುತ್ತೆ? ಫಸ್ಟ್ ಸ್ಟೇಟ್ಮೆಂಟ್ ಏನಪ್ಪಾ? ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್, ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ವೇರ್ ಓನ್ಲಿ ಒನ್ ಕ್ಯಾರೆಕ್ಟರ್. A cross between two plants, a cross between two plants, only one characters. 7 pair of character ಅಲ್ಲಿ ನಾವು only one character ಮಾತ್ರ ನಾವು ಕ್ರಾಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಡೆಫಿನೇಷನ್, ಈಸಿಯೆಸ್ಟ್ ಇನ್ನೊಂದು ಡೆಫಿನೇಷನ್ ಯಾವುದು? ಅಂದ್ರೆ ಯಾವ್ಯಾವ ಕ್ಯಾರೆಕ್ಟರ್ ತಗೊಳ್ತೀವಿ ಅಂದ್ರೆ ನಾವು ಡೆಫಿನೇಷನ್ ಹೇಳ್ತಾ ಹೋಗ್ಬೋದು. ಯಾವ್ದು ಇನ್ನೊಂದು ಡೆಫಿನೇಷನ್ ಅಂದ್ರೆ ಎ ಕ್ರಾಸ್ ಬಿಟ್ವೀನ್ ಹೋಮೋಜೈಗಸ್ ಟಾಲ್, ದಿಸ್ ಇಸ್ ದ ಒನ್ ಕ್ಯಾರೆಕ್ಟರ್. ಎ ಕ್ರಾಸ್ ಬಿಟ್ವೀನ್ ಹೋಮೋಜೈಗಸ್ ಟಾಲ್ plant with the homozygous dwarf plant. This is the statement of another. A cross between homozygous tall plant with the homozygous dwarf plant. This is the statement of mono hybrid. ಹಾಗಾದ್ರೆ ಯಾವ ರೀತಿ ಕ್ರಾಸಿಂಗ್ ಆಗ್ತಾ ಹೋಗುತ್ತೆ? ಮಾನೋ ಹೈಬ್ರಿಡ್ ಕ್ರಾಸಿಂಗ್ ಯಾವ ರೀತಿ ಕ್ರಾಸಿಂಗ್ ಆಗ್ತಾ ಹೋಗುತ್ತೆ? ಫಸ್ಟ್ ಒನ್ ಈಸ್ ಫಿನೋಟೈಪ್. ಫಸ್ಟ್ ಒನ್ ಈಸ್ ಫಿನೋಟೈಪ್. ನಾವು 14 ಟರ್ಮ್ಸ್ ಅಲ್ಲಿ ನೋಡ್ತಾ ಹೋಗಿದೀವಿ ಫಿನೋಟೈಪ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಫಿನೋಟೈಪ್ ಅಲ್ಲಿ ನಾವು ಏನೇನ್ ಬರುತ್ತೆ? ಹೋಮೋಜೈಗಸ್ ಟಾಲ್ ಪ್ಲಾಂಟ್. Phenotype means first one ಏನು ತಗೊಂಡಿವಿ ನಾವು? homozygous tall plant is crossed with homozygous dwarf plant. homozygous tall plant is crossed with homozygous dwarf plant. ಹಾಗಾದ್ರೆ ನಾವು ಜಿನೋಟೈಪ್ ಅಂದ್ರೆ ಏನಂತ ನಾವು ನೋಡಬಹುದು. ಇದರಲ್ಲಿ ಜಿನೋಟೈಪ್ ಏನ್ ಬರಿಬಹುದು? capital T because genotype is represented with the help of alphabets. ಫಸ್ಟ್ ಹಾಗಾದ್ರೆ ಡ್ವಾರ್ಫ್ ಪ್ಲಾಂಟ್ ಗೆ ನಾವೇನು ನೋಡಬಹುದು? ಸ್ಮಾಲ್ ಟಿ ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಗ್ಯಾಮೆಟ್ ಯಾವ್ದು ಬರ್ತದೆ? ಗ್ಯಾಮೆಟ್ ಯಾವ್ದು ಬರ್ತಪ್ಪ ಅಂದ್ರೆ ಕ್ಯಾಪಿಟಲ್ ಟಿ ಫ್ರಮ್ ಟಾಲ್ ಪ್ಲಾಂಟ್, ಸ್ಮಾಲ್ ಟಿ ಫ್ರಮ್ ಡ್ವಾರ್ಫ್ ಪ್ಲಾಂಟ್. ಅದಾದ್ಮೇಲೆ ಹಾಗಾದ್ರೆ ಈ ಬಂದಿರ್ತಕ್ಕಂಥ ಗ್ಯಾಮೆಟ್ ನ ನಾವು F1 ಹೈಬ್ರಿಡ್ ಕ್ರಾಸ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ತದೆ. ಇದನ್ನ ನಾವು ಏನಂತ ಹೇಳ್ಬೋದು? ಹೆಟಿರೋಜೈಗಸ್ ಟಾಲ್. ಇದನ್ನ ನಾವೇನಂತ ಹೇಳ್ಬೋದು? ಹೆಟಿರೋಜೈಗಸ್ ಟಾಲ್ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಮಾನೋ ಹೈಬ್ರಿಡ್ ಅಲ್ಲಿ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ಏನ್ ನೋಡ್ತಾ ಹೋಗಿದ್ವಿ ಅಂದ್ರೆ ಸ್ಟೇಟ್ಮೆಂಟ್ ನೋಡ್ತಾ ಹೋಗಿದ್ವಿ. ಏನು ಮಾನೋ ಹೈಬ್ರಿಡ್ ಅಂದ್ರೆ ಅಂತ ನಾವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಕ್ರಾಸಿಂಗ್ ಅಂತ ಬಂದ್ರೆ ಫಸ್ಟ್ ಒಂದು ಫಿನೋಟೈಪ್ ಕ್ಯಾರೆಕ್ಟರ್ ಯಾವ್ಯಾವ ತಗೊಂಡಿದ್ವಿ, ಹಾಗಾದ್ರೆ ಜಿನೋಟೈಪ್ ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ, ಗ್ಯಾಮೆಟ್ ಏನ್ ಬಂತು, ಗ್ಯಾಮೆಟ್ ಬಂದಿದ್ರೆ ಅದನ್ನ F1 ಹೈಬ್ರಿಡ್ ಏನ್ ಬಂತು ಅಂತ ಹೇಳ್ಬಿಟ್ಟು ನೋಡ್ತಾ ಹೋದ್ವಿ. F1 ಹೈಬ್ರಿಡ್ ನಮ್ಗೆ ಏನ್ ಬರ್ತಾ ಹೋಗಿತ್ತು ಅಂದ್ರೆ ಹೆಟಿರೋಜೈಗಸ್ ಟಾಲ್ ಅಂತಕ್ಕಂಥದ್ದು ನಮ್ಗೆ F1 ಹೈಬ್ರಿಡ್ ಅಲ್ಲಿ ಬರ್ತಾ ಹೋಯ್ತು. ಈಗ ಬಂದಿರ್ತಕ್ಕಂಥ F1 ನಾವು ತಗೊಂಡು ಸೆಲ್ಫಿಂಗ್ ಮಾಡ್ತಾ ಹೋಗ್ಬೇಕು. ಏನ್ರಿ ಸೆಲ್ಫಿಂಗ್ ಅಂದ್ರೆ? ಸೆಲ್ಫಿಂಗ್ ಅಂತಂದ್ರೆ F1 ಈಸ್ ಕ್ರಾಸಿಂಗ್ ವಿತ್ ದ F1. ಇದಕ್ಕೆ ನಾವು ಏನಂತ ಕರಿತೀವಿ? ಸೆಲ್ಫಿಂಗ್ ಅಂತ ಕರಿತೀವಿ. F1 ಈಸ್ ಕ್ರಾಸಿಂಗ್ ವಿತ್ ದ F1. ಇದಕ್ಕೆ ಸೆಲ್ಫಿಂಗ್ ಅಂತ ಕರಿತೀವಿ. F1 ಏನ್ ಬಂದಿತ್ತು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಮ್ಗೆ ಬಂದಿರ್ತಕ್ಕಂಥ F1. ಹಾಗಾದ್ರೆ F1 ಕ್ಯಾಪಿಟಲ್ ಟಿ ಈಸ್ ಕ್ರಾಸಿಂಗ್ ವಿತ್ ದ ಕ್ಯಾಪಿಟಲ್ ಟಿ. ನಮ್ಗೆ ಏನ್ ಬರ್ತದೆ? ಕ್ಯಾಪಿಟಲ್ ಟಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಹೋಮೋಜೈಗಸ್ ಟಾಲ್, ಹೋಮೋಜೈಗಸ್ ಟಾಲ್ ಇದನ್ನ ಏನಂತ ಕರಿಬಹುದು ನಾವು? ಹೋಮೋಜೈಗಸ್ ಟಾಲ್. ಇದನ್ನ ಏನಂತ ಕರಿಬಹುದು? ಹೋಮೋಜೈಗಸ್ ಟಾಲ್. ನೆಕ್ಸ್ಟ್ ಈಸ್ ಕ್ಯಾಪಿಟಲ್ ಟಿ ಈಸ್ ಕ್ರಾಸಿಂಗ್ ವಿತ್ ದ ಸ್ಮಾಲ್ ಟಿ. ಈಗಾದ್ರೆ ಇದನ್ನೇನಂತ ಕರಿಬಹುದು? ನಮಗೆ ಬಂದಿರತಕ್ಕಂತ ಆನ್ಸರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಹೆಟಿರೋಜೈಗಸ್ ಟಾಲ್ ಇದನ್ನೇನಂತ ಕರಿಬಹುದು? ಹೆಟಿರೋಜೈಗಸ್ ಟಾಲ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಈಸ್ ಕ್ರಾಸಿಂಗ್ ವಿತ್ ದ ಸ್ಮಾಲ್ ಟಿ. ದಿಸ್ ಈಸ್ ಆಲ್ಸೋ ಹೆಟಿರೋಜೈಗಸ್ ಟಾಲ್. ದಿಸ್ ಈಸ್ ಆಲ್ಸೋ ಹೆಟಿರೋಜೈಗಸ್ ಟಾಲ್. ಹಾಗಾದ್ರೆ ಲಾಸ್ಟ್ ಒನ್ ಸ್ಮಾಲ್ ಟಿ ನಾವು ಕ್ರಾಸ್ ಮಾಡಿದಾಗ ಏನ್ ಬರುತ್ತೆ? ನಮಗೆ ಸ್ಮಾಲ್ ಟಿ ಬರುತ್ತೆ. ಇದನ್ನೇನಂತ ಕರಿತೀವಿ? ಹೋಮೋಜೈಗಸ್ ಟಾಲ್. ಹೋಮೋಜೈಗಸ್ ಡ್ವಾರ್ಫ್ ಇದನ್ನಂತ ಕರಿತೀವಿ ಹೋಮೋಜೈಗಸ್ ಡ್ವಾರ್ಫ್. ಇದನ್ನಂತ ಕರಿತೀವಿ ಹೋಮೋಜೈಗಸ್ ಡ್ವಾರ್ಫ್. ಹಾಗಾದ್ರೆ ಬಂದಿರ್ತಕ್ಕಂತ ರೇಷಿಯೋಸ್ ನ, ಬಂದಿರ್ತಕ್ಕಂತ ಕ್ಯಾರೆಕ್ಟರ್ಸ್ ನ ನಾವು ಪೂನೆಟ್ ಸ್ಕ್ವೇರ್ ಗೆ ಹಾಕಿದ್ರೆ ಯಾವ ರೀತಿ ಕಾಣ್ತಾ ಹೋಗುತ್ತೆ? ಸೇಮ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಇದನ್ನಾದ್ರೂ ನಾವು ಮೆಥಡ್ ಯೂಸ್ ಮಾಡಬಹುದು ಅಥವಾ ನಾವು ಪೂನೆಟ್ ಸ್ಕ್ವೇರ್ ಗಾದ್ರೂ ಹಾಕ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ಕ್ಯಾಪಿಟಲ್ ಟಿ ಕ್ರಾಸಿಂಗ್ ವಿತ್ ದ
ಕ್ಯಾಪಿಟಲ್ ಟಿ ನಮಗೆ ಗೊತ್ತಾಗುತ್ತೆ ಹೋಮೋಜೈಗಸ್ ಟಾಲ್, ಹೋಮೋಜೈಗಸ್ ಟಾಲ್. ನೆಕ್ಸ್ಟ್ ಏನ್ ಬರ್ತದೆ, ಕ್ಯಾಪಿಟಲ್ ಟಿ ಕ್ರಾಸಿಂಗ್ ವಿತ್ ಸ್ಮಾಲ್ ಟಿ, ಹೆಟಿರೋಜೈಗಸ್ ಟಾಲ್ ಏನ್ ಬರ್ತಾ ಹೋಗುತ್ತೆ, ಹೆಟಿರೋಜೈಗಸ್ ಟಾಲ್ ಏನ್ ಬರ್ತಾ ಹೋಗುತ್ತೆ, ಹೆಟಿರೋಜೈಗಸ್ ಟಾಲ್. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಇಸ್ ಕ್ರಾಸಿಂಗ್ ವಿತ್ ಸ್ಮಾಲ್ ಟಿ, ನಮ್ಗೆ ಏನ್ ಬರ್ತಾ ಹೋಗುತ್ತೆ, ಹೆಟಿರೋಜೈಗಸ್ ಟಾಲ್, ಹೆಟಿರೋಜೈಗಸ್ ಟಾಲ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಮಾಲ್ ಟಿ ಇಸ್ ಕ್ರಾಸಿಂಗ್ ವಿತ್ ಸ್ಮಾಲ್ ಟಿ, ಹೋಮೋಜೈಗಸ್ ಡಾರ್ಕ್ ಏನ್ ಬರ್ತಾ ಹೋಗುತ್ತೆ, ನಮಗೆ ಹೋಮೋಜೈಗಸ್ ಡಾರ್ಕ್ ಬರ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಬರುತ್ತೆ. ಹಾಗಾದ್ರೆ ಇದು ಫಿನೋಟೈಪಿಕ್ ರೇಷಿಯೋ ಎಷ್ಟಿದೆ, ಫಿನೋಟೈಪಿಕ್ ರೇಷಿಯೋ ಬಂದಾಗ 3:1, 3:1 ಅಂದ್ರೆ 3 ಟಾಲ್ ಇದೆ, ನಮ್ಗೆ ಎಷ್ಟಿದೆ, 3 ಟಾಲ್ ಇದೆ, 3 ಟಾಲ್ ಇದೆ. ಹಾಗಾದ್ರೆ ಜಿನೋಟೈಪಿಕ್ 1 ಯಾವುದು ಹಾಗಾದ್ರೆ, 1 ಮೀನ್ಸ್ ಡಾರ್ಕ್, 1 ಮೀನ್ಸ್ ಡಾರ್ಕ್. ನೆಕ್ಸ್ಟ್ ಜಿನೋಟೈಪಿಕ್ ರೇಷಿಯೋ ಅಂತ ಬಂದಾಗ, ಜಿನೋಟೈಪಿಕ್ ರೇಷಿಯೋದಲ್ಲಿ ಏನೇನು ಬರ್ತಾ ಹೋಗುತ್ತಪ್ಪ ಅಂದ್ರೆ 1:2:1 ಅಂತಕ್ಕಂಥದ್ದು ನಾವು ಜಿನೋಟೈಪಿಕ್ ರೇಷಿಯೋದಲ್ಲಿ ನೋಡ್ತಾ ಹೋಗ್ಬೋದು. 1 ಮೀನ್ಸ್ ಪ್ಯೂರ್ ಟಾಲ್, ಹೋಮೋಜೈಗಸ್ ಟಾಲ್. 2 means heterozygous tall. There 2 is heterozygous tall. Next last one is homozygous tall. Next last one is homozygous dwarf ಅನ್ನು ನಾವು ಇದರಲ್ಲಿ ಪುನೆಟ್ ಸ್ಕ್ವೇರ್ ಅಲ್ಲಿ ಹಾಕಿ ನೋಡ್ತಾ ಹೋಗ್ಬೋದು. ಓಕೆ, ಲಾಸ್ಟ್ ಸ್ಲೈಡ್ ಅಲ್ಲಿ ಮಾನೋ ಹೈಬ್ರಿಡ್ ಅಲ್ಲಿ ಏನೇನ್ ಬರ್ತದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಕನ್ಕ್ಲೂಷನ್ ಅಂತ ಬಂದಾಗ ಅಬ್ಸರ್ವೇಷನ್ ನಾವು ಏನ್ ಹೇಳ್ತಾ ಹೋಗ್ಬೇಕು, ಆಲ್ ಪ್ಲಾಂಟ್ಸ್ ಇನ್ F1 hybrid or F1 generations are tall. All plants in F1 generations are tall. Next, in F2 generation, 75%, only 75% plants are tall. In F2 generation, only 75% are tall. Next, in F2 generation, 25% of plants are dwarf. 25% of plants are dwarf. ಹಾಗಾದ್ರೆ ಇನ್ ಮಾನೋ ಹೈಬ್ರಿಡ್ ಫಿನೋಟೈಪಿಕ್ ರೇಷಿಯೋ ಏನೇನು ಬರ್ತಾ ಹೋಗುತ್ತೆ, 3:1, 3 is tall and then 1 is dwarf. ನೆಕ್ಸ್ಟ್ ಜಿನೋಟೈಪಿಕ್ ರೇಷಿಯೋ ಅಂತ ಬಂದಾಗ 1:2:1, 1 is homozygous tall, 1 is pure homozygous tall. Next 2 is heterozygous tall, 2 is heterozygous tall. Last one is homozygous dwarf, last one is homozygous dwarf. Thank you for watching. ನನ್ನ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.